ಕ್ಷತಾ. ಮೊದಲನೇದಾಗಿ ನನಗೆ ಈ ಪಾತ್ರನ ಕೊಟ್ಟಿದ್ದಕ್ಕೆ ಸುತನ್ ಸರ್ಗೆ, ಮಾಫ್ ಪ್ರೊಡಕ್ಷನ್ಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಪಾತ್ರ ಬರೀ ಪಾತ್ರವಾಗಿ ಉಳಿದೆ. ಸ್ವತಃ ನಾನೇ ಎಷ್ಟೋ ಕಡೆ ಆ ಮಾರಲ್ ತಗೊಂಡಿದ್ದಿದೆ. ತಾಯಿಯಾಗಿ ಆಗ್ಬೋದು, ಅಥವಾ ಈ ಯಾವುದೇ ಒಂದು ಪಾತ್ರ, ಹೆಂಡತಿಯಾಗಿ ಹೇಗೆ ನಡ್ಕೋಬೇಕು ಅಂತ, ಅಥವಾ ತಾಯಿಯಾಗಿ ಹೇಗೆ ಎರಡು ಮಕ್ಳ ಮಧ್ಯೆ ಬ್ಯಾಲೆನ್ಸ್ ಮಾಡಬೇಕು, ಅವ್ರ ಮನ್ಸಿಗೆ ನೋವು ಆಗದೆ ಇರೋ ಥರ ಎಷ್ಟರ ಮಟ್ಟಿಗೆ ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಸ್ವತಃ ನಾನು ಅದನ್ನು ಒಂದು ಪ್ರೇರಣೆ ಆಗಿ ತಗೊಂಡೆ. ಈಗ ನನಗೆ ಥ್ಯಾಂಕ್ ಯು ಹೇಳೋದು ಬಿಟ್ಟು ಇನ್ನೇನು ಉಳಿದಿಲ್ಲ. ಆದರೆ ಇದನ್ನು ಮಾಡಿದಕ್ಕೂ ಸಾರ್ಥಕ ಆಯಿತು ಅಂತ ಅನ್ಸೋದಕ್ಕೆ ನನಗೀಗ ಅದೇ ನಮ್ಮ ಪ್ರೇಕ್ಷಕರು ಬರಬೇಕು, ನೋಡಬೇಕು ಅನ್ನೋದು ಒಂದು ಆಸೆ ಇದೆ. ನಿಮ್ಮಲ್ಲಿ ಆಲ್ರೆಡಿ ಕೆಲವರು ನಮ್ಮ ಮೂವಿನ ನೋಡಿದ್ದೀರಾ. ಇನ್ನು ಯಾರು ನೋಡಿಲ್ಲ, ನೋಡಿರೋರು ಒಂದಷ್ಟು ಜನಕ್ಕೆ ಹೇಳಿ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಬುದ್ಧಿವಂತಿಕೆ ಅನ್ನೋದಕ್ಕಿಂತ ತುಂಬ ಎಮೋಷ್ನಲ್ ಆಗಿ ಹ್ಯಾಂಡಲ್ ಮಾಡಬೇಕಾಗಿ ಬಂತು ಸರ್. ನನಗೆ ತುಂಬ ಒಳ್ಳೆ ರಿವ್ಯೂಸ್ ಸಿಕ್ಕಿದೆ. ಎಸ್ಪೆಷಲಿ ರೀಸೆಂಟಾಗಿ ಒಬ್ಬರು ಟೀಚರ್ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು, ನಮ್ಮ ಮನೇಲಿ ಇದೇ ತಾರತಮ್ಯ ನಡೆಯುತ್ತೆ, ಇಬ್ಬರು ಮಕ್ಕಳು, ಅದರಲ್ಲೂ ನನ್ನ ಮೊದಲನೇ ಮಗು ಹೆಣ್ಮಗು 10th ಸ್ಟ್ಯಾಂಡರ್ಡು, ನನಗೆ ಹೊರಗಡೆ ವರ್ಕ್ ಪ್ರೆಷರ್ ಇದೆ, ಆದರೆ ನಮ್ಮ ಯಜಮಾನ್ರು ಈ ಥರ ನಡ್ಕೋತಾರೆ. ಆದರೆ ನಿಮ್ಮ ಮೂವಿ ನೋಡಿದ್ಮೇಲೆ ನಾನು ಸುಮ್ಮನೆ ಹಾಗೆ ಆಯಿತು ಬಿಡು, ನೀನು ಬೇಜಾರು ಮಾಡ್ಕೋಬೇಡ, ನೀನು ಸ್ಕೂಲ್ಗೆ ಹೋಗ್ಬಾ ಅಥವಾ ಊಟ ಮಾಡು, ಈ ಥರ ಇಷ್ಟೇ ಹೇಳ್ತಿದ್ದೆ. ಆದರೆ ಈ ಪಾತ್ರ ನೋಡಿದ್ಮೇಲೆ ಅವ್ರ ಮನ್ಸ್ ಮೇಲೆ ಎಷ್ಟು ಪರಿಣಾಮ ಬೀರಿದೆ ಅನ್ನೋದು ನಮಗೆ ಗೊತ್ತಾಯಿತು. ಮೊದಲು ಹೋಗಿ ನನ್ನ ಮಗಳಿಗೆ ನಾನೊಂದು ಗಟ್ಟಿಯಾಗಿ ಒಂದು ಅಪ್ಕೋಬೇಕು ಅವಳನ್ನ ಅಂತ ಅನ್ನಿಸ್ತಿದೆ ಅಂತ ಹೇಳಿದಾಗ ಅವ್ರ ಕಣ್ಣಲ್ಲಿ ನೀರು ತುಂಬಿಕೊಂಡಿದ್ರು. ಆದರೆ ನನಗೆ ಆಲ್ರೆಡಿ ಕಣ್ಣಲ್ಲಿ ನೀರು ಹೊರಗಡೆ ಬಂದ್ಬಿಟ್ಟಿತ್ತು. ಸೊ ಅಷ್ಟರ ಮಟ್ಟಿಗೆ ಅವ್ರ ಪಾತ್ರಗಳಿಗೆ ಕನೆಕ್ಟ್ ಆಗ್ತಿದ್ದಾರೆ ಅಂತ ಕೇಳಿದಾಗ ತುಂಬ ಖುಷಿ ಆಗುತ್ತೆ. ಆ ಪಾತ್ರ ರೀಚ್ ಆಗಿದೆ ಅನ್ನೋದಕ್ಕೆ ಖುಷಿ ಇದೆ. ಯಾಕಂದರೆ ಈಗ ಹೊರಗಡೆ ಹಿಂಗೆ ನೋಡಿದಾಗ ನೀವೇನಾ ಮಾಡಿರೋದು ಅನಿಸುತ್ತೆ ಅಂತ ಹೇಳ್ತಾರೆ. ಬಟ್ ಅದು ನಾನು ಮಾಡಿಲ್ಲ, ಖಂಡಿತವಾಗ್ಲೂ ಸುತನ್ ಸರ್ ಮಾಡಿಸಿದ್ದಾರೆ. ಆ ಒಂದು ಗೆಟಪ್ ಬರೋದಕ್ಕೆ ತುಂಬ ಪರಿಶ್ರಮ ಇದೆ ಅವರಲ್ಲಿ. ಆ್ಯಂಡ್ ಆಲ್ಸೋ ನಮ್ಮ DOP ಬಾಲರಾಜ್ ಸರು ಅಷ್ಟೇ, ನಮ್ಮ ಲುಕ್ಸ್ ವೈಸು, ನಮ್ಮ ಕಾಸ್ಟ್ಯೂಮ್ಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಓವರಾಲ್ ಆಗಿ ಎಲ್ಲರೂ ಆಲ್ಮೋಸ್ಟ್ ಸೆಟ್ಟಲ್ಲಿ ನಾವು ಬರೀ ಆರ್ಟಿಸ್ಟ್ ಅಂತನೋ ಅಥವಾ ಡೈರೆಕ್ಟರ್ ಆಗಲಿ ಅಥವಾ ಪ್ರೊಡ್ಯೂಸರ್ ಆಗಲಿ ನಮ್ಮ DOP ಸರ್ ಆಗಲಿ ಬರೀ ಅಷ್ಟೇ ಆ ಒಂದು ಫೀಲ್ಡ್ಗೆ ಸೀಮಿತವಾಗಿ ಮಾಡೋದಲ್ಲದೆ ಲಿಟ್ರಲಿ ಒಂದು ನಮಗೆ ನಾವೇ ಮೇಕಪ್ ಆರ್ಟಿಸ್ಟ್ ಆಗಿದ್ವಿ, ನಮಗೆ ನಾವೇ ಕಾಸ್ಟ್ಯೂಮರ್ ಆಗಿದ್ವಿ. ಈ ರೀತಿ ಎಲ್ಲ ಒಟ್ಟಾಗಿ ತುಂಬ ಒಗ್ಗಟ್ಟಾಗಿ ತುಂಬ ಪ್ರಾಮಾಣಿಕವಾಗಿ ಜೆನ್ಯೂನ್ ಆಗಿ ಈ ಒಂದು ಬಲವಾರನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀವಿ. ಥ್ಯಾಂಕ್ ಯು.